ಎಲ್ಲರಿಗೂ ನಮಸ್ಕಾರ. ಇವತ್ತು ತಾವೆಲ್ಲ ನೋಡಿರ್ಬೋದು, ಬಿಜೆಪಿಯಿಂದ ನನ್ನ ತಂದೆಯವರಾದ ಎಲ್ಲಾ ಪರಿಚಿತ ಶಾಸಕರಾದಂತಹ ಶಿವರಾಮ್ ಹೆಬ್ಬಾರ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಎನ್ನುವಂತ ವಿಷಯಗಳನ್ನು ತಾವೆಲ್ಲ ಕೇಳಿದ್ವಿ. ಶಿವರಾಮ್ ಹೆಬ್ಬಾರ್ ಅವ್ರ ಬಗ್ಗೆ ಅವ್ರ ಸ್ಪೋಕ್ಸ್ ಪರ್ಸನ್ ಆಗಿ ನಾನು ಮಾತಾಡ್ತಾ ಇಲ್ಲ, ಆದರೆ ಅವರ ಮಗನಾಗಿ ಮತ್ತು ಅವರ ರಾಜಕೀಯ ಜೀವನದಲ್ಲಿ ಅವರ ಜೊತೆಗೆ ಒಡನಾಟ ಹೊಂದಿದವನಾಗಿ ಕ್ಷೇತ್ರದ ಜನತೆಯಲ್ಲಿ ನಿರಂತರ ಸಂಪರ್ಕ ಹೊಂದಂತ ಸಹಸ್ರಾರು ಕಾರ್ಯಕರ್ತರ ಜೊತೆ ನಿಕಟವಾಗಿ ಕೆಲಸ ಮಾಡದಕ್ಕಾಗಿ ಕೆಲವೊಂದೆರಡು ವಿಷಯಗಳನ್ನ ಹೇಳಬೇಕಂತ ಅತ್ಯಂತ ಅವಶ್ಯಕ ಅನಿಸ್ತಾ ಇದೆ. ಮೊದಲನೇದಾಗಿ ಶಿವರಾಮ್ ಹೆಬ್ಬಾರ್ ಅವರು ಯಾಕೆ ಪಕ್ಷದಿಂದ ದೂರವಾಗಬೇಕಾಯ್ತು, ಅವ್ರನ್ನ ಚುನಾವಣಾ ಸಂದರ್ಭದಲ್ಲಿ ಅವ್ರನ್ನ ಸೋಲಿಸಲೇಬೇಕು ಅನ್ನುವಂತ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಬಿಜೆಪಿ ಪಕ್ಷನೇ ಕೆಲವು ಮುಖಂಡರು ಎದುರು ನಿಂತು ಅವ್ರನ್ನ ಸೋಲ್ಸಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದು ಇಡೀ ಕ್ಷೇತ್ರ ಜನತೆ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ. ನಾನು ಬಿಜೆಪಿಯಲ್ಲಿ ಇದ್ದಾಗೂ ಕೂಡ ನಮ್ಮ ತಂದೆಯವ್ರ ಜೊತೆ ಸೇರಿ ಹಲವಾರು ನಾಯಕರಿಗೆ ಹೇಳಿದಾಗೂ ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ಕೊಡುವಂತಹ ಕೆಲಸಗಳಾಗಿಲ್ಲ. ಬದಲಾಗಿ ಯಾರು ಮೋಸ ಮಾಡಿದಾರೋ ಅವ್ರನ್ನೇ ಪಕ್ಷದಲ್ಲಿ ಇನ್ನಷ್ಟು ಹೆಚ್ಚು ಅವರಿಗೆ ಹುದ್ದೆಯನ್ನು ಕೊಡುವಂತ ಕೆಲಸಗಳನ್ನಾಯ್ತು. ಏನೋ ಸಂಗತಿಗಳಿಂದ ಮನ್ನೊಂದು ಪಕ್ಷದ ಚಟುವಟಿಕೆಗಳಿಂದ ಬಹಳ ದೂರನೇ ಅವರು ಓಡಿದ್ರು. ಶಿವರಾಮ್ ಹೆಬ್ಬಾರ್ ಅಂದ್ರೆ ಕೇವಲ ಒಂದು ವ್ಯಕ್ತಿ ಅಲ್ಲ, ಅದೊಂದು ಶಕ್ತಿ. ಪಕ್ಷಾತೀತವಾಗಿ ಶಿವರಾಮ್ ಹೆಬ್ಬಾರ್ ಅವರದೇ ಅಂತ ಸಹಸ್ರಾರು ಅಭಿಮಾನಿಗಳ ಪಡೆ ಇದೆ. ಆ ಕಾರಣದಿಂದ ಅವರೆಲ್ಲರ ಆಶೀರ್ವಾದದಿಂದ, ಕ್ಷೇತ್ರ ಜನತೆಯ ಆಶೀರ್ವಾದದಿಂದ ಶಿವರಾಮ್ ಹೆಬ್ಬಾರ್ ಅವರು ಈ ಕ್ಷೇತ್ರವನ್ನ 4 ಬಾರಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಇವತ್ತಿನ ಉಚ್ಚಾಟನೆ ಸಹಸ್ರಾರು ಶಿವರಾಮ್ ಹೆಬ್ಬಾರಿಗರ ಬೆಂಬಲಿಗರಲ್ಲಿ, ಅವರ ಅಭಿಮಾನಿಗಳಲ್ಲಿ, ಹೆಬ್ಬಾರ್ ಪರಿವಾರಕ್ಕೆ ಬಹಳಷ್ಟು ಸಂತಸವನ್ನು ತಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಅವರ ಇದ್ದ ಕಡೆನೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೂ ಮನಸ್ಸಿರ್ಲಿಲ್ಲ, ಪಕ್ಷನೂ ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ. ಹಾಗಾಗಿ ಒಂದು ಹೆಜ್ಜೆನ ಎಷ್ಟೋ ದಿವಸದಿಂದಾನೇ ಅವ್ರು ಹೊರಗಿಟ್ಟರು ಅಂತ ಇಡೀ ಕ್ಷೇತ್ರಾದ್ಯಂತ ರಾಜ್ಯ ಅಂತ ಗೊತ್ತಿರೋ ವಿಚಾರಣೆ. ಇವತ್ತು ಆ ದಾರಿಯನ್ನು ಅತ್ಯಂತ ಸುಗಮ ಮಾಡಿಕೊಟ್ಟಿದ್ದಾರೆ ಅಂತ ಬಿಜೆಪಿಯವರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ಅಭಿನಂದನೆ ಹೇಳಿದ್ರು ಕೂಡ ತಪ್ಪಲ್ಲ. ವಿಶೇಷವಾಗಿ ಇನ್ನ ನಮ್ಮ ಕಾಂಗ್ರೆಸ್ಸಿಗೆ ನಮ್ಮ ಜೊತೆ ಸೇರ್ಪಡೆ ಆಗದಿರಂತ ಇನ್ನ ಸಹಸ್ರಾರು ಬೆಂಬಲಿಗರು ಅವ್ರ ಜೊತೆ ಗುರುತಿಸ್ಕೊಂಡವರಿದ್ದಾರೆ. ಬಿಜೆಪಿ ಅಂತ ಗುರುತಿಸ್ಕೊಂಡಿಲ್ಲ, ಶಿವರಾಮ್ ಹೆಬ್ಬಾರ್ ಅಭಿಮಾನಿಗಳು ಅಂತ ಗುರುತಿಸ್ಕೊಂಡವರಿದ್ದಾರೆ. ಅವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ನಿರಾಳರಾಗಿದ್ದಾರೆ. ಇದನ್ನ ಬಹಳಷ್ಟು ದಿವಸಗಳ ಮೊದಲೇ ನಾವೆಲ್ಲ ಅಪೇಕ್ಷೆ ಮಾಡ್ತಾ ಇದ್ವಿ. ಒಂದು ರೀತಿಯಲ್ಲಿ ಇವತ್ತು ಅವರ ಉಚ್ಚಾಟನೆ ಅವರನ್ನು ನಿರಾಳವನ್ನಾಗಿ ಮಾಡಿದೆ, ಅವರ ಬೆಂಬಲಿಗರು ನಿರಾಳವಾಗಿ ಮಾಡಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇನ್ನಷ್ಟು ಹೆಚ್ಚು ಬಲಿಷ್ಠವಾಗಲಿಕ್ಕೆ ಬೆಳಲಿಕ್ಕೆ ಇವತ್ತಿನ ಘಟನೆ ಇನ್ನಷ್ಟು ಅನುಕೂಲಕರವಾದ ವಾತಾವರಣ ನಿರ್ಮಾಣ ಮಾಡಲಿದೆ. ಹಾಗಾಗಿ ಮುಂದಿನ ದಿವಸದಲ್ಲಿ ಎಂದಿನಂತೆ ಶಿವರಾಮ್ ಹೆಬ್ಬಾರ್ ಯಾವತ್ತೂ ಕೂಡ ಕ್ಷೇತ್ರದ ಜನರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಮತ್ತು ಸಹಸ್ರಾರು ಅಭಿಮಾನಿಗಳ ಜೊತೆಗೆ ಕ್ಷೇತ್ರದ ಕೆಲಸಗಳಲ್ಲಿ ಕಟಿಬದ್ಧರಾಗಿ ಜನತೆ ಸಲುವಾಗಿ ಕೆಲಸ ಮಾಡುವಂಥದ್ದು ಮುಂದುವರಿಯುತ್ತೆ. ಇನ್ನಷ್ಟು ಹೆಚ್ಚು ಶಕ್ತಿ, ಇನ್ನಷ್ಟು ಹೆಚ್ಚು ಯುಕ್ತಿಯಿಂದ ಅವರು ಕೆಲಸ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರೂ ನಂಬಿಕೆ. ಎಲ್ಲರಿಗೂ ನಮಸ್ಕಾರ. ಜೈ ಕಾಂಗ್ರೆಸ್, ಜೈ ಕರ್ನಾಟಕ.